ಹೀಗಾಗಿ ಈ ಚದುರಂಗದ ಆಟದಲ್ಲ ಯಾರು ಯಾವಾಗ ಯಾವ ರೀತಿ ಹೊಡ್ತಾರೆ ಗೊತ್ತಿಲ್ಲ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ಒಂದಿಷ್ಟು ಈಗೇನು ನಾವು ಗೆಲ್ತೀವಿ ಅಂತ ಹೊಡ್ಡಿದ್ದಲ್ಲ ಅವ್ರು ಎಚ್ಚರದಿಂದ ಹೆಜ್ಜೆಳಬೇಕಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ಯದ. ಇನ್ನು ಅವರೆಲ್ಲರೂ ಬುದ್ಧಿವಂತರಿರ್ತಾರೆ, ಅವ್ರಿಗೆ ಬುದ್ಧಿ ಹೇಳೋ ಶಕ್ತಿ ನಮಗೂ ಇಲ್ಲ. ಯಾಕೆಂದರೆ ಇವತ್ತು ರಾಜಕೀಯ ಹಾಗದ ದುಡ್ಡು ಮತ್ತು ಬುದ್ಧಿವಂತಿಕೆ ಇರೋರು ಇವತ್ತು ಗೆಲ್ತಾ ಇದ್ದಾರೆ. ದುಡ್ಡು ಎಲ್ಲದಕ್ಕೂ ಕಾರಣ ಆಗ್ತಾಯಿದೆ ಇವತ್ತು. ಇರಲಿ, ಆದರೂ BDCC ಬ್ಯಾಂಕ್ ಯಾರ ಪರ ಆಗ್ಬೋದು ಈಗಂತ ನಮ್ಮ ಒಂದು ಅಂದಾಜಿನ ಪ್ರಕಾರ ಒಂದು ಸ್ವಲ್ಪ ಒಂದು ಕೈ ಜಾರಿಗಳು ಮೊದಲು ಮೇಲದಾರ ಅಂತ ಅನ್ನಿಸ್ತಾ ಇದೆ. ಬಟ್ ಅಂತರದಲ್ಲಿ ಕತ್ತಿ ಮತ್ತು ಅವರ ಬೆಂಬಲಿಗರು ಇನ್ನೂ ಅದು ಹೊರಗೆ ಬರ್ತಾ ಇಲ್ಲ, ತೋರಿಸ್ಕೊಳ್ತಾ ಇಲ್ಲ. ಆದರೆ ಅವರು ಗಟ್ಟಿಮುಟ್ಟಾಗಿ ಕತ್ತಿ ಅವ್ರು ಹಿಂದಿದ್ದಾರೆ ಅನ್ನೋದು ಅಗದಿ ಖಚಿತ ಅಭಿಪ್ರಾಯಗಳು ಮೂಡಿ ಬರ್ತಾ ಇದ್ದಾವೆ. ಹೀಗಾಗಿ ಈ BDCC ಬ್ಯಾಂಕ್ ಅದ್ರ ಜೊತೆಗೆ ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ರಾಜಕೀಯ ಪ್ರಶ್ನೆ ಅದ, ಏನಪ್ಪ ಮಾಡಬೇಕಿಲ್ಲ ಅನ್ನುವಂಥದ್ದು. ಮತ್ತು ಅವರು ಎಲ್ಲೆಲ್ಲಿ ಯಾರು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಲಕ್ಷ್ಮಣ್ ನಮ್ಮ ಸೌದಿಯವರು ಸಹಿತ ಅವರು ಬುದ್ಧಿವಂತರಿದ್ದಾರೆ, ಅವರು ತೆರೆ ಮರೆಯಲ್ಲಿ ಬೇಕಾದ್ರೆ ಮಾಡಲಿಕ್ಕೆ ಸಾಧ್ಯದ. ಯಾಕಂದರೆ ಇದು MLA MP ಇಲೆಕ್ಷನ್ ಅಲ್ಲ ಅನ್ನೋದು ನಾವು ನೆನಪಿಟ್ಕೊಂಡು ಮುಂದಿನ ಹೆಜ್ಜೆ ಅವ್ರಿಗೂ ಗೊತ್ತದ, ಇವ್ರಿಗೂ ಗೊತ್ತದ. ಅವ್ರ ಬಗ್ಗೆ ಒಂದಿಷ್ಟು ಏನು ಹೇಳತ್ತೆ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. BDCC ಬ್ಯಾಂಕ್ ಇಂಪಾರ್ಟೆಂಟ್ ಈ ಭಾಗದಲ್ಲಿ, ಅದರಲ್ಲೂ ರೈತರಿಗೆ ಅನ್ನೋದು ಗೊತ್ತದ. ರೈತರು ಇದರ ರಕ್ಷಣೆ ಯಾರು ಮಾಡ್ತಾರೆ ಅನ್ನೋದು ಅವರಿಗೂ ರೈತರಿಗೂ ಗೊತ್ತದ ನಾನು ತಿಳ್ಕೊಳ್ತೀನಿ. ಆದರೂ ಸಹಿತ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ, ಈ ಮಾತು ಯಾರೂ ದುಡ್ಡಿಗೆ ಬೆಲೆ ಹಾಕೋಬೇಡ್ರಿ. ಯಾಕೆಂದರೆ ಯೋಗ್ಯ ನಿಮ್ಮ ಕೆಲಸ ಯಾರು ಮಾಡ್ತಾರಪ್ಪ, ನಿಶ್ಚಿತವಾಗಿಯೂ ನಿಮಗೆ ಬೆಂಬಲ ಬೆಲೆ ಕಾನೂನು ಮಾಡಿಸೋಕೆ ಯಾರು ಸಹಾಯ ಮಾಡ್ತಾರೆ, ಪ್ರತಿ ಸಣ್ಣ ರೈತ ಸಹಿತ ಉಳಿದಕ್ಕೆ ಯಾರು ಹಾದಿ ಮಾಡ್ತಾರೆ ಅಂಥವ್ರಿಗೆ ಮತ ಹಾಕಿರತ್ತೆ. ಮತ್ತು ಮತ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.